ಇವತ್ತಿನ ರೆಸಿಪಿ ಮ್ಯಾಂಗೋ ಸ್ವೀಟ್ ಪಿಕ್ಕಲ್ಲು. ಇದು ತೋತಾಪುರಿ ಮ್ಯಾಂಗೋಯಿಂದ ಮಾಡಿದಂಥದ್ದು. ಚೆನ್ನಾಗಿ ಟೇಸ್ಟಿಯಾಗಿದೆ. ಅದು ಹೇಗೆ ಮಾಡಿದಂತ ನೋಡ್ಕೊಳ್ಳುವ. ಒಂದು ಮ್ಯಾಂಗೋ ತೊಗೊಂಡಿದ್ದೀನಿ ನಾನು, ತೋತಾಪುರಿ ಮ್ಯಾಂಗೋನ. ಇದು ಮೇಲ್ಗಡೆ ಎಲ್ಲ ಸಿಪ್ಪೆ ಇರ್ತದಲ್ಲ, ಬೇಕಾದರೆ ನೀವು ತಕ್ಕೋಬೋದು. ನಾನು ಇಲ್ಲಿ ಸಿಪ್ಪೆನ ಹಾಗೆ ಇಟ್ಕೊಂಡಿದ್ದೀನಿ. ಅದು ಸಹ ಚೆನ್ನಾಗಿ ಟೇಸ್ಟಿ ಇರ್ತದೆ ಅಂತಂದು ಈ ರೀತಿ ಒಂದು ಹೆರ್ಜು ಮನೆಯಿಂದ ಚೆನ್ನಾಗಿ ಈ ರೀತಿಯಾಗಿ ಚೆನ್ನಾಗಿ ಹೆರ್ಜ್ಕೊಂಡ್ಬಿಡುವ. ನೋಡಿ, ನಮಗೆ ಎಷ್ಟು ಬೇಕಲ್ಲ ಅಷ್ಟು ನಾವು ಮ್ಯಾಂಗೋನ ಚೆನ್ನಾಗಿ ಹೆರ್ಜಿ ಒಂದು ಸೈಡ್ ಇಟ್ಕೊಂಡ್ಬಿಡುವ. ಈ ರೀತಿಯಾಗಿ ನಾನು ಚೆನ್ನಾಗಿ ಹೆರ್ಜಿ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಜಾಸ್ತಿ ಕಚ್ಚಾ ಇರುವಂಥ ಮ್ಯಾಂಗೋ ತೊಗೊಂಡು ನೀವು ಈ ರೀತಿಯಾಗಿ ಹೆರ್ಜ್ಕೊಂಡು ಯೂಸ್ ಮಾಡ್ಕೋಬೋದು. ನಾನಿಲ್ಲೊಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾವೇನು ಹೆರ್ಜಿ ಇಟ್ಕೊಂಡಿದ್ದೀವಲ್ಲ ಮ್ಯಾಂಗೋನ ಈ ರೀತಿಯಾಗಿ ಒಂದು ಕಡಾಯಲ್ಲಿ ಹಾಕ್ಕೊಂಬಿಡುವ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ. ನಮಗೆ ಟೇಸ್ಟಿಗೆ ಎಷ್ಟು ಬೇಕಲ್ಲ ಅಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕಾಗ್ತದೆ. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಗರ್ ಹಾಕ್ಕೊಳ್ತಿದ್ದೀನಿ. ಇಲ್ಲಿ 2 ಚಮಚದಷ್ಟು ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ನೀವು ಶುಗರನ್ನು ಹಾಕ್ಕೋಬೋದು. ನಾನಿಲ್ಲಿ 2 ಚಮಚದಷ್ಟೇ ನಾನು ಸಕ್ಕರೆನ ಯೂಸ್ ಮಾಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಒಂದು 15 ನಿಮಿಷ ಮುಚ್ಚಿ ಇಟ್ಟುಬಿಡಬೇಕಾಗ್ತದೆ. ಅಂದರೆ ಇದರಲ್ಲಿ ಏನು ನೀರಿನ ಅಂಶ ಇರ್ತದಲ್ಲ ಅದೆಲ್ಲ ಬರಬೇಕಂದ್ರೆ ಸಕ್ಕರೆ ಎಲ್ಲ ಉಪ್ಪು ಸಕ್ಕರೆ ಎಲ್ಲ ಕರಗಬೇಕು. ಕರಗಿ ಒಂದು 15 ನಿಮಿಷ ಮುಚ್ಚಿಟ್ಬಿಟ್ರೆ ಈ ರೀತಿಯಾಗಿ ಸ್ವಲ್ಪ ನೀರು ಬರ್ತದೆ ಎಲ್ಲ ಕರಗಿದ ಮೇಲೆ. ನೋಡಿ ಎಷ್ಟು ಚೆನ್ನಾಗಿ ನೀರು ಬಂದಿದೆಯಲ್ಲ, ಎಲ್ಲ ಕರಗಿದೆ ಸಕ್ಕರೆ ಅದು ಉಪ್ಪು ಎಲ್ಲ. ಈ ರೀತಿ ಬಂದಮೇಲೆ ಸಪ್ರೇಟ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡುವ. ಮಿಕ್ಸ್ ಮಾಡಿಕೊಂಡು ಈಗ ನಾವು ಒಂದು ಒಲೆ ಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೇಕು ಒಲೆನ. ಜಾಸ್ತಿ ಹೈ ಫ್ಲೇಮ್ ಇಟ್ಕೊಂಡ್ರೆ ಎಲ್ಲ ಹೊತ್ತೋಗ್ಬಿಡ್ತದೆ ಮ್ಯಾಂಗೋ ಇದೆಲ್ಲ. ಹಾಗಾಗಿ ನಾನು ಸಣ್ಣ ಒಲೆ ಅಥವಾ ಮೀಡಿಯಮ್ ಒಲೆಯಲ್ಲಿ ಚೆನ್ನಾಗಿ ಈ ರೀತಿಯಾಗಿ ಸಣ್ಣದಾಗಿ ಕುದಿಸ್ತಾ ಹೋಗಬೇಕು. ಇದು ಯಾವ ರೀತಿ ಕುದಿಸಿದ್ದೀವಿ ಅಂದರೆ ಒಂದು ಎಳೆ ಪಾಕ ಬರ್ತದಲ್ಲ ಆ ರೀತಿ ಬರುತ್ತನೂ ಚೆನ್ನಾಗಿ ಒಂದು 10 ನಿಮಿಷ ಆದರೂ ನಾವು ಈ ರೀತಿ ಸಣ್ಣ ಒಲೆಯಲ್ಲಿ ಕುದಿಸ್ತಾ ಹೋದರೆ ಬರ್ತದೆ ಅದು ಒಂದೆಳೆ ಪಾಕ ಥರ. ಅದು ಬರುತ್ತನೂ ಈ ರೀತಿಯಾಗಿ ಚೆನ್ನಾಗಿ ಬಾಯ್ಲ್ ಮಾಡ್ತಾ ಹೋಗಿ. ಈ ತಳ ಹತ್ತೋ ಚಾನ್ಸಸ್ ಇರ್ತದೆ, ಹಾಗಾಗಿ ಚೆನ್ನಾಗಿ ಯಾವಾಗಲೂ ತಿರುಗಿಸ್ತಾನೆ ಇರಬೇಕು. ಒಂದು 2 ನಿಮಿಷ ಬಿಟ್ಟರೂ ಸಹಿತ ಅದು ಹೊತ್ತು ಹೋಗಿಬಿಡ್ತದೆ, ಕೆಳಗಡೆ ಎಲ್ಲ ತಳ ಹತ್ತದೆ. ಹಾಗಾಗಿ ಈ ರೀತಿಯಾಗಿ ಕಂಟಿನ್ಯೂಯಸ್ ಆಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಶುಗರ್ ಇರೋದ್ರಿಂದ ಬೇಗ ಗಟ್ಟಿಯಾಗಿಬಿಡ್ತದೆ. ಹಾಗಾಗಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಕಲಿಸ್ತಾ ಹೋಗ್ತಾ ಇರಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಆಗಿದೆ ಅಂತ ಅನ್ನಿಸ್ತದಲ್ಲ, ಆವಾಗ ತೆಗೆದು ಈ ರೀತಿಯಾಗಿ ಒಂದೆಳೆ ಪಾಕ ಬರುತ್ತನ ಈ ರೀತಿ ಮಾಡಬೇಕು. ಈ ರೀತಿ ಬಂದ ಮೇಲೆ ಇದನ್ನು ಕೆಳಗಡೆ ಗ್ಯಾಸ್ ಬಂದ್ ಮಾಡಿಕೊಂಡು ಕೆಳಗಡೆ ಇಟ್ಕೊಂಡ್ಬಿಟ್ರೆ ಆಗ್ತದೆ. ಈಗ ರೆಡಿಯಾಗಿದೆ ಇದು. ಇದಕ್ಕೆ ಸ್ವಲ್ಪ ನಾವು ಮಸಾಲಾನ ಹಾಕ್ಕೋಬೇಕಾಗ್ತದೆ. ಹಾಗಾಗಿ ಕೆಳಗೆ ಇಳಿಸಿದ ಮೇಲೆ ಗ್ಯಾಸ್ ಒಲೆ ಎಲ್ಲ ಬಂದಾದಮೇಲೆ ಕೆಳಗೆ ಇಳಿಸಿದ ಮೇಲೆ ಸ್ವಲ್ಪ ತಣ್ಣಗಾಗಬೇಕು. ಆಮೇಲೆ ನಾನು ಸ್ವಲ್ಪ ಲವಂಗ ಹಾಕ್ಕೊಂಡಿದ್ದೀನಿ, ಒಂದು 3 ರಿಂದ 4 ಲವಂಗನ ಹಾಕ್ಕೊಂಡು. ಆಮೇಲೆ ನಾನು ಇದಕ್ಕೆ ದಾಲ್ಚಿನ್ನಿ ಹಾಕ್ಕೊಂಡಿದ್ದೀನಿ, ಒಂದು 3 ಪೀಸಸ್ ಇದೆ ಇದರಲ್ಲಿ. ಈ ರೀತಿ ಹಾಕ್ಕೊಂಡು ಆಮೇಲೆ ನಾವು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಂದು ಗಿರ್ದ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಜೀರಿಗೆ, ಜಾಸ್ತಿ ಹಾಕ್ಕೊಳ್ಳಿಲ್ಲ. ಹಾಗೆ ಸ್ವಲ್ಪ ನಾವು ಬಡೆ ಸೊಪ್ಪನ್ನು ಸಹ ಇದರಲ್ಲಿ ಯೂಸ್ ಮಾಡ್ಬೋದು. ನೋಡಿ, ಇದನ್ನು ಸ್ವಲ್ಪ ಗಿರ್ದ ಸ್ಪೂನಷ್ಟು ನಾನು ಬಡೆ ಸೊಪ್ಪನ್ನು ತೊಗೊಂಡಿದ್ದೀನಿ. ತೊಗೊಂಡು ಸ್ವಲ್ಪ ಖಾರ ನಮಗೆ ಬೇಕಾದ ಎಷ್ಟು ಖಾರ ನಾವು ತಿಂತೀವಲ್ಲ ಅಷ್ಟು ಸ್ವಲ್ಪ ನಾವು ಖಾರನ ಹಾಕ್ಕೋಬೋದು. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಖಾರನ ಯೂಸ್ ಮಾಡಿದ್ದೀನಿ. ಈ ರೀತಿಯಾಗಿ ಖಾರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ. ಖಾರ ಉಪ್ಪು ಅದೆಲ್ಲ ಮಿಕ್ಸ್ ಆಗಬೇಕು, ಮಸಾಲ ನಾವು ಹಾಕಿದ್ದೆಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡಿ. ನೋಡಿ, ನಾವು ಆವಾಗೇ ಸಕ್ಕರೆ ಯೂಸ್ ಮಾಡಿದ್ವಲ್ಲ ಇದಕ್ಕೆ ಹಾಕಲಿಕ್ಕೆ, ಇದರಲ್ಲಿ ನಾವು ಸಕ್ಕರೆ ಬದಲು ನಾವು ಬೆಲ್ಲ ಸಹಿತ ನಾವು ಯೂಸ್ ಮಾಡ್ಬೋದು. ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿ ಅದನ್ನು ಇದರಲ್ಲಿ ನಾವು ಮಿಕ್ಸ್ ಮಾಡ್ಕೋಬೋದು. ಅಥವಾ ಪುಡಿ ಬೆಲ್ಲನೇ ಸಿಗ್ತದೆ, ಅದನ್ನು ಸಹ ನಾವು ಇದರಲ್ಲಿ ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಅದು ಹೆಲ್ದಿಯಾಗಿರ್ತದೆ, ಅದು ಸಹ ತಿನ್ನಲಿಕ್ಕೆ ಟೇಸ್ಟಿಯಾಗಿರ್ತದೆ. ಅದು ಇಲ್ಲಾಂದರೆ ನಾವು ಕಾಮನ್ನಾಗಿ ಶುಗರ್ ಸಹಿತ ನಾವು ಯೂಸ್ ಮಾಡೋದ್ರಿಂದ ಟೇಸ್ಟಿಯಾಗಿರ್ತದೆ. ನೋಡಿ, ಈ ರೀತಿಯಾಗಿ ಇದನ್ನು ನಾವು ರೊಟ್ಟಿ ಚಪಾತಿ ರೈಸಲ್ಲಿ ಸಹ ತಿನ್ಬೋದು, ಚೆನ್ನಾಗಿ ಟೇಸ್ಟಿಯಾಗಿರ್ತದೆ. ಮತ್ತು ಇದರಲ್ಲಿ ವಿಟಮಿನ್ ಸಿ ಎಲ್ಲ ಸಮೃದ್ಧವಾಗಿರ್ತದೆ, ನಮಗೆ ಹೆಲ್ತ್ಗೆ ಬಹಳ ಒಳ್ಳೆಯದಾಗಿರ್ತದೆ ಇದು ವಿಟಮಿನ್ ಸಿನ. ಇದರಲ್ಲಿ ಮತ್ತು ವಿಟಮಿನ್ ಎ ಸಹಿತ ಇರ್ತದೆ. ಇದು ನಮ್ಮ ಕಣ್ಣುಗಳಿಗೆ ಆರೋಗ್ಯಕ್ಕೆಲ್ಲ ಬಹಳ ಒಳ್ಳೆಯದು. ಈ ರೀತಿ ಹೆಲ್ದಿ ಫುಡ್ಡು ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಬಾಯಿ ರುಚಿಗೆ ಅಷ್ಟೇ ಅಲ್ಲ, ನಮ್ಮ ಆರೋಗ್ಯಕ್ಕೂ ಸಹ ಬಹಳ ಒಳ್ಳೆಯದಾಗಿರ್ತದೆ ಈ ರೀತಿಯಾದ ಅಡುಗೆ ಮಾಡಿ ತಿನ್ನೋದ್ರಿಂದ.
ಮತ್ತು ಇದರಲ್ಲಿ ಫೈಬರ್ ಹೆಚ್ಚಾಗಿರೋದರಿಂದ ನಾವೇನು ತಿಂತೀವಲ್ಲ ಅದು ಜೀರ್ಣಕ್ರಿಯೆಗೆಲ್ಲ ಸಹಾಯ ಆಗ್ತದೆ. ನಾವು ತಿಂದಿದಂಥದ್ದೆಲ್ಲದು ಚೆನ್ನಾಗಿ ಡೈಜೆಷನ್ ಮಾಡಲಿಕ್ಕೆ ಇದರಲ್ಲಿ ಒಳ್ಳೆಯದಿರ್ತದೆ. ಮತ್ತು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಇರ್ತದೆ. ಇದು ದೇಹದ ಕೋಶಗಳನ್ನು ರಕ್ಷಿಸಲಿಕ್ಕೆ ನಮಗೆ ಸಹಾಯ ಆಗ್ತದೆ. ಈ ರೀತಿಯಾದ ಹೆಚ್ಚಿನ ಆರೋಗ್ಯಕರವಾದ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.